ನಮಸ್ಕಾರ ಮಹಾಜನಗಳೇ. ನಮಗೆಲ್ಲ ದೀಪಾವಳಿ ಅಂದರೆ ನೆನಪಿಗೆ ಬರುವುದು ಪಟಾಕಿ, ನಮ್ಮ ಊರು, ಬಾಲ್ಯದ ನೆನಪು, ಹೊಸ ಬಟ್ಟೆ, ಹಬ್ಬದ ಊಟ. ಆದರೆ ಚಿಕ್ಕಮಗಳೂರು ಜನತೆಗೆ ಮೊದಲು ನೆನಪಾಗುವುದು ದೇವಿರಮ್ಮ ಬೆಟ್ಟ. ವರ್ಷಕ್ಕೊಮ್ಮೆ ಬರುವ ಭಕ್ತರಿಗೆಲ್ಲ ಬೆಟ್ಟದ ಮೇಲೆ ದರ್ಶನ ಕೊಡುವ ದೇವಿಯ ಮಹಿಮೆ ಅಪಾರ. ದೇವಿರಮ್ಮ ಬೆಟ್ಟ ಹತ್ತಿ ದೇವಿ ದರ್ಶನ ಪಡೆಯುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ ಹೊರತು ಕಡಿಮೆಯಾಗಿಲ್ಲ. ಬನ್ನಿ ಈಗ ದೇವಿರಮ್ಮ ದೇವಿ ಇತಿಹಾಸ ತಿಳಿದುಕೊಳ್ಳೋಣ. ಆದಿಶಕ್ತಿ ಬಿಂಡಿಗ ದೇವಿರಮ್ಮ ಮಹಿಷಾಸುರ ಸಂಹಾರದ ನಂತರ ದೇವಿರಮ್ಮ ಲೋಕ ಕಲ್ಯಾಣಕ್ಕಾಗಿ ಈ ಬೆಟ್ಟದ ಮೇಲೆ ಬಂದು ನೆಲೆಸುತ್ತಾರೆ. ಈ ಬೆಟ್ಟವು ಸುಮಾರು 8ರಿಂದ 9 ಕಿಲೋಮೀಟರ್ ದೂರವಿದ್ದು ಕಾಡು ದಾರಿಯಾದ್ದರಿಂದ ಪ್ರಾಣಿಗಳ ಕಾಟದಿಂದ ಪ್ರತಿನಿತ್ಯ ದೇವಿಗೆ ಪೂಜೆ ಸಲ್ಲಿಸುವುದು ತುಂಬ ಕಷ್ಟಕರ ಆಗಿರುತ್ತದೆ. ಆಗ ಗ್ರಾಮಸ್ಥರೆಲ್ಲ ತಾಯಿಯ ಮೊರೆ ಹೋದಾಗ ಒಮ್ಮೆ ದೇವಿರಮ್ಮ ಅರ್ಚಕರ ಕನಸಲ್ಲಿ ಬಂದು, ನಾನು ಬಿಂಡಿಗ ಸ್ಥಳದಲ್ಲಿ ಬಂದು ನೆಲೆಸುತ್ತೇನೆ, ಇಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸಿ, ಹಾಗೂ ನನ್ನ ಮೂಲ ಸ್ಥಾನ ಬೆಟ್ಟದ ಮೇಲೆ ಇರುವುದರಿಂದ ವರ್ಷಕ್ಕೊಮ್ಮೆ ಬೆಟ್ಟದ ಮೇಲೆ ವಿಶೇಷ ಪೂಜೆ ನಡೆಯಬೇಕು ಎಂದು ಅಪ್ಪಣೆ ಮಾಡುತ್ತಾಳೆ. ಬೆಟ್ಟದ ಮೇಲೆಯಿಂದ ಬಂದು ನೆಲೆಸುವಾಗ ತನ್ನ ಜೊತೆ ಸಹೋದರಿಯಾದ ಚಿಕ್ಕಮ್ಮ, ಮಹಾಲಕ್ಷ್ಮಿ ಸ್ವರೂಪ, ಹಾಲಮ್ಮ, ಅನ್ನಪೂರ್ಣೇಶ್ವರಿ ಸ್ವರೂಪ ಅವರು ಕೂಡ ಬಂದು ನೆಲೆಸುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ಪೂಜೆ ನೆರವೇರಿಸುತ್ತಾ ಬರುತ್ತಿದ್ದಾರೆ. ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಕೇವಲ 10 ವರ್ಷ ಆಗಿದೆ. ಬಿಂಡಿಗ ಸ್ಥಳದಲ್ಲಿ ಇರುವ ದೇವಾಲಯದ ಸಮಯ ಬೆಳಗ್ಗೆ 10ರಿಂದ 2ರವರೆಗೆ, ಸಂಜೆ 5ರಿಂದ 7:30ರವರೆಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಅನ್ನದಾನ ನಡೆಯುತ್ತದೆ. ಬೆಟ್ಟ ಹತ್ತುವವರೆಗೆ ಬರಿಗಾಲಿನಲ್ಲೇ ಬೆಟ್ಟ ಹತ್ತಬೇಕು. ಇನ್ನು ದೀಪಾವಳಿ ಬಂದು ಬಿಡ್ತು ಅಂದೆಲ್ಲ ಬೆಟ್ಟ ಹತ್ತಿ ತಾಯಿ ದೇವಿರಮ್ಮ ದರ್ಶನ ಪಡೆಯಲು ಸಿದ್ಧರಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗುವೆ. ಎಲ್ಲರಿಗೂ ಶುಭವಾಗಲಿ ಹಾಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.